ಕನ್ನಡದ ಮೇರು ನಟ, ನಟ ಸಾರ್ವಭೌಮ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಕುಟುಂಬ ಸಮೇತರಾಗಿ ರಾಜ ಸಮಾಧಿಯಲ್ಲಿ ರಾಘವೇಂದ್ರ ರಾಜ್ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಕುಟುಂಬದ ಸದಸ್ಯರು 95ರ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬದವರು ಬರುವ ಪೂರ್ವದಲ್ಲೇ ಅಭಿಮಾನಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ರಾಜ ಸಮಾಧಿಯತ್ತ ಧಾವಿಸಿ ರಾಜ ಕುಟುಂಬದವರಿಗಾಗಿ ಕಾಯ್ತಾ ಇದ್ರು. ಇದೀಗ ನೋಡಿ ಪೂಜಾ ಕೈಂಕರ್ಯಗಳು ಕೂಡ ನಡೆದಿದ್ದಾವೆ. ಸೊ ಅಭಿಮಾನಿಗಳು ಬಹಳ ಪ್ರೀತಿಪೂರ್ವಕವಾಗಿ ಗೌರವದಿಂದ ರಾಜ್ ಹುಟ್ಟುಹಬ್ಬವನ್ನು 95ರ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನೋಡಿ, ಮರೆಯಾಗದ ಮಾಣಿಕ್ಯ ಎಂದು ಜೀವಂತ ಅಂತ ಹೇಳ್ತಾರಲ್ಲ, ಹಾಗೆ ರಾಜ್ ತಮ್ಮ ಸಿನಿಮಾಗಳ ಮೂಲಕ, ರಾಜ್ಕುಮಾರ್ ನಡೆದುಕೊಂಡ ಪ್ರತಿ ನಡವಳಿಕೆಯ ಮೂಲಕ, ಅಭಿಮಾನಿಗಳನ್ನು ಅವರು ಕಂಡುಕೊಂಡಂತಹ ರೀತಿಯ ಮೂಲಕ ಇನ್ನೂ ಕೂಡ ಜೀವಂತ. ಸೊ ಅವರ ಆದರ್ಶಗಳನ್ನು ಇಟ್ಟುಕೊಂಡು ಬಹುತೇಕರು ಅವರನ್ನು ಒಪ್ಪುಕೊಂಡು ಗೌರವದಿಂದ ಕಾಣ್ತಾ ಇದ್ದಾರೆ. ಸೊ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 95ರ ರಾಜ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕುಟುಂಬಸ್ಥರು ಕೂಡ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ಸಂದರ್ಭದಲ್ಲಿ ಬಂದಿದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಅವರ ಕುಟುಂಬದ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಸಂಖ್ಯೆಯ ಅಭಿಮಾನಿಗಳು ಕೂಡ ಈ ಸಂದರ್ಭದಲ್ಲಿ ಬಂದಿರೋದನ್ನು ನಾವಿಲ್ಲಿ ನೋಡಬಹುದು. ಅಭಿಮಾನಿಗಳು ಕೂಡ 95ರ ರಾಜ್ ಹುಟ್ಟುಹಬ್ಬದ ಕೇಕನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಕುಟುಂಬದವರು ಬಂದು ಪೂಜಾ ಕೈಂಕರ್ಯಗಳನ್ನು ಮಾಡಿದ ನಂತರ ಕೇಕ್ ಕತ್ತರಿಸಿ ರಾಜ್ ಹುಟ್ಟುಹಬ್ಬವನ್ನು ಸಂಭ್ರಮಿಸೋಣ ಅನ್ನುವಂಥ ಸಹಜ ಅಭಿಮಾನ ಖಂಡಿತವಾಗ್ಲೂ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹಲವರು ಅಭಿಮಾನಿಗಳು ನಮ್ಮ ಪ್ರತಿನಿಧಿ ಯಶೋಧ ಜೊತೆ ಮಾತಾಡ್ತಾಯಿದ್ರು. ಒಬ್ಬರಂತೂ ಹಾಡೋ ಮೂಲಕ ರಾಜ್ ನೆನಪನ್ನು ಮೆಲುಕು ಹಾಕಿದರು. ಮತ್ತೊಬ್ಬರು ಅವರ ಸಿನಿಮಾದ ಒಂದು ಡೈಲಾಗನ್ನು ಪ್ರಸ್ತುತಪಡಿಸುವ ಮೂಲಕ ರಾಜ್ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಕನ್ನಡಕ್ಕಾಗಿಯೇ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಧೀಮಂತ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ತಮ್ಮ ವ್ಯಕ್ತಿತ್ವದ ಮೂಲಕ, ತಾವು ನಡೆದು ಬಂದ ಹಾದಿಯ ಮೂಲಕ, ತಮ್ಮ ತತ್ವ ಸಿದ್ಧಾಂತಗಳ ಮೂಲಕ, ತಮ್ಮ ಆದರ್ಶಗಳ ಮೂಲಕ, ತನ್ನ ಸಿನಿಮಾಗಳ ಮೂಲಕ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸಿದ ಮೇರು ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 6 ಸಿನಿಮಾಗಳು, ಆ ಸಿನಿಮಾಗಳಲ್ಲೆಲ್ಲವೂ ಕೂಡ ಒಂದು ಆದರ್ಶ, ಒಂದು ವಿಚಾರ, ಒಂದು ಸಿದ್ಧಾಂತ, ಇದು ಸಮಾಜದ ಮೌಢ್ಯಗಳನ್ನು ತಿದ್ದುವಂತಹ ಒಂದು ಪ್ರಯತ್ನ. ಹೀಗೆ ತಮ್ಮ ಸಿನಿಮಾಗಳ ಮೂಲಕವೇ ಅಭಿಮಾನಿಗಳು ಅಂದಾಗ ಅಭಿಮಾನಿಗಳು ಕಂಡ ರೀತಿಯ ಮೂಲಕವೇ ಬಹಳಷ್ಟು ಖ್ಯಾತಿಯನ್ನು ಪಡೆದು ಬಹಳಷ್ಟು ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಜೀವಂತವಾಗಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅಂತ. ಸೊ ಇವತ್ತು ಏಪ್ರಿಲ್ 24 ಅಂದರೆ ಕನ್ನಡಿಗರಿಗೆ ಡಾಕ್ಟರ್ ರಾಜೇ ಮೊದಲಿಗೆ ನೆನಪಾಗೋದು. ನೋಡಿ, ಅಭಿಮಾನಿಗಳ ಅಭಿಮಾನ ಎಷ್ಟರ ಮಟ್ಟಿಗಿದೆ ಗಮನಿಸ್ತಾ ಇದ್ದೀರಿ. ಕಸ್ತೂರಿ ನಿವಾಸದ ಆ ಚಿತ್ರವನ್ನು ಇಟ್ಟು ಡಾಕ್ಟರ್ ರಾಜ್ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ. ಹೂವಿನ ಮೂಲಕ ಅಲಂಕೃತಗೊಂಡಿರುವಂಥ ರಾಜ ಸಮಾಧಿಯನ್ನು ಈ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅಂದಾಗ ಅವರ ಅಭಿಮಾನಿಗಳ ಅಭಿಮಾನ ಬಹಳ ದೊಡ್ಡದು. ನೋಡಿ, ಅಲ್ಲೇ ಇದ್ದಾರೆ ಕಲಾವಿದರು. ಯಾಕಂತ ಹೇಳಿದ್ರೆ ರಾಜ್ ಎಷ್ಟರ ಮಟ್ಟಿಗೆ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತ ಅಭಿಮಾನಿಗಳು ರಾಜ್ ಡೈಲಾಗನ್ನು ಹೊಡೆದಾಗ, ರಾಜ್ ಹಾಡಿದಂಥ ಹಾಡುಗಳನ್ನು ಹಾಡಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ರಾಜ್ಕುಮಾರ್ ಅವರ ಅಭಿಮಾನಿಯೊಬ್ಬರು ಆಗಲೇ ಹಾಡ್ತಾಯಿದ್ರು, ಅದನ್ನು ನೀವು ಗಮನಿಸಿದ್ದೀರಿ. ರಾಜ್ಕುಮಾರ್ ಅಭಿಮಾನಿಯೊಬ್ಬರು ರಾಜ್ಕುಮಾರ್ ಸಿನಿಮಾದ ಒಂದು ಡೈಲಾಗನ್ನು ಹೇಳ್ತಾಯಿದ್ರು. ಅಭಿಮಾನಿಗಳ ಅಭಿಮಾನ ಬಹಳ ದೊಡ್ಡದು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ. ಅಭಿಮಾನಿಗಳಿದ್ದರೆ ನಾಯಕ, ನಟ, ಮತ್ತೊಂದು ಎಲ್ಲ. ಹಾಗಾಗಿ ಅಭಿಮಾನಿಗಳನ್ನು ದೇವರಂತೆ ಪರಿಗಣಿಸಿದ ಧೀಮಂತ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರು. ಆರೋಗ್ಯದ ವಿಚಾರಕ್ಕೂ ಬರೋದಾದರೆ ಆ ಯೋಗಾಭ್ಯಾಸಗಳನ್ನು ಅವ್ರು ಮಾಡ್ತಾ ಇದ್ದಿದ್ದು, ಅವರ ನಿತ್ಯದ ವೇಳಾಪಟ್ಟಿ, ದಿನಚರಿ ಅದ್ಭುತ ಅಂತಲೇ ಹೇಳಬಹುದು. ಮತ್ತು ಸಮಾಜಕ್ಕೆ
ಒಂದು ಉತ್ತಮವಾದಂಥ ಸಂದೇಶವನ್ನು ನೀಡುವಂಥ ನಿಟ್ಟಿನಲ್ಲಿ ರಾಜ್ ಕೊಡುಗೆ ಅಪಾರ. ಗೋಕಾಕ ಚಳವಳಿ ಸಂದರ್ಭದಲ್ಲಿ ಕನ್ನಡದ ಹಲವಾರು ವಿಚಾರಗಳಲ್ಲಿ ದನಿ ಎತ್ತಿ ಕನ್ನಡವನ್ನು ಉಳಿಸುವಂಥ ನಿರಂತರ ಪ್ರಯತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಕಡೆಯಿಂದ ಆಗಿರೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಏಪ್ರಿಲ್ 24 ಅನ್ನುವಂತಹ ದಿನಾಂಕವನ್ನು ನೆನಪಿಸ್ಕೊಂಡ್ರೆ ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬವೇ ಮೊದಲಿಗೆ ಬರುತ್ತೆ ಅನ್ನೋದರಲ್ಲಿ ಅತಿಶಯೋಕ್ತಿಯೇ ಇಲ್ಲ. ಅಷ್ಟರ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರಲ್ಲಿ ನೆಲೆಸಿಬಿಟ್ಟಿದ್ದಾರೆ. ಕನ್ನಡಿಗರ ವಿಚಾರದಲ್ಲಿ ಒಂದು ರೀತಿ ಲೀನವಾಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಂದ ಸಂದರ್ಭದಲ್ಲಿ ಈ ಕ್ಷಣಕ್ಕೂ ಕೂಡ ಅವರ ವ್ಯಕ್ತಿತ್ವದ ಮೂಲಕ, ಅವರ ಆದರ್ಶಗಳ ಮೂಲಕ ಇನ್ನೂ ಜೀವಂತ ಅಂತಲೇ ಹೇಳ್ಬೋದು. 1929 ಅವರು ಏಪ್ರಿಲ್ 24 ಜನಿಸ್ತಾರೆ. ದೊಡ್ಡ ಗಾಜನೂರು, ಆ ಗಾಜನೂರಿನಲ್ಲಿ ಅವರು ಜನಿಸ್ತಾರೆ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರ ಪೂರ್ವ ನಾಮಧೇಯ. 2006 ಏಪ್ರಿಲ್ 12 ಇದೇ 10 ದಿವಸದ ಹಿಂದೆ, 12 ದಿವಸದ ಹಿಂದೆ ದೈವಾಧೀನರಾಗ್ತಾರೆ ಡಾಕ್ಟರ್ ರಾಜ್ಕುಮಾರ್. 76 ವರ್ಷ ವಯಸ್ಸಾಗಿತ್ತಾಗ ಅವರಿಗೆ. 12 ಏಪ್ರಿಲ್ 2006 ದೈವಾಧೀನರಾಗ್ತಾರೆ. ಅವರ ಈ ರಾಜ್ ಕಂಠೀರವ ಸ್ಟುಡಿಯೋದಲ್ಲಿ ನಾವು ನೋಡ್ಬೋದು. ಇದೆಲ್ಲದ ಜೊತೆಗೆ ಮೂಮೆಂಟ್, ಒಂದು ಚಳವಳಿಯಲ್ಲಿ ಅವರು ರಾಜ್ಕುಮಾರ್ ಎಲ್ಲಿ ಭಾಗಿಯಾಗಿದ್ದರು ಅಂದರೆ ನಾವು ಅದನ್ನು ಗೋಕಾಕ್ ಚಳವಳಿ ಅಂತ ನೆನಪಿಸ್ಕೊಳ್ಬಹುದು. ಇನ್ನು ಇವರ ಕುಟುಂಬಸ್ಥರು ಅಂದಾಗ ನೀವು ಖಂಡಿತವಾಗ್ಲೂ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನೆನಪಾಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹೋಗ್ತಾರೆ, ನಂತರ ಅವರ ಹಾದಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಹೊರಡ್ತಾರೆ. ಯಾರೂ ಕೂಡ ಊಹಿಸಿರಲಿಲ್ಲ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನಮ್ಮ ನಗಲು ಹೋಗಬೇಕಾಗುತ್ತೆ ಅಂಥೇಳಿ. ಸೊ ಪುನೀತ್ ರಾಜ್ಕುಮಾರ್ ಕೂಡ ತಂದೆ ತಾಯಿಯನ್ನು ಸೇರಿಬಿಟ್ಟಿದ್ದಾರೆ. ಸೊ ಇವತ್ತು ರಾಜ್ ಹುಟ್ಟುಹಬ್ಬ ಆಗಿರೋದ್ರಿಂದಾಗಿ ಅಲ್ಲಿ ಎಲ್ಲ ರೀತಿಯ ಅಲಂಕಾರವನ್ನು ಮಾಡಲಾಗಿದೆ. ಮತ್ತು ಸಮಾಧಿಗಳಿಗೆ ಅಲಂಕಾರವನ್ನು ಮಾಡಲಾಗಿದೆ. ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ಕುಟುಂಬಸ್ಥರು ಇಲ್ಲಿ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಡಾಕ್ಟರೇಟ್ ಪದವಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಸಿನಿಮಾ ರಂಗದಲ್ಲಿ ಅದ್ಭುತವಾದಂತಹ ಕಲಾ ಸೇವೆಯನ್ನು ಅವರು ಮಾಡಿದರು. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ನಾಡೋಜ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿರ್ತಾರೆ. ಪದ್ಮಭೂಷಣ ಅವಾರ್ಡನ್ನು ಇವರು ಪಡ್ಕೊಳ್ತಾರೆ. ಹೀಗೆ ಒಂದು ರೀತಿ ವಿಶೇಷವಾದಂಥ ಪ್ರತಿಭೆ ಡಾಕ್ಟರ್ ರಾಜ್ಕುಮಾರ್ ಅಂತ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಕೇವಲ ನಟನೆಗಷ್ಟೇ ಸೀಮಿತವಾಗಿದೆ. ಹಾಡುಗಾರಿಕೆ, ಅದ್ಭುತವಾದಂಥ ಹಾಡುಗಾರಿಕೆ ಮತ್ತು ಆ ಪಾತ್ರದಲ್ಲಿ ಪಾತ್ರವಾಗಿ ಇರ್ತಿದ್ದಂತಹ ಒಂದು ರೀತಿ ಆ ಪಾತ್ರದೊಳಗೆ ಪ್ರವೇಶವನ್ನು ಮಾಡ್ತಾಯಿದ್ರು. ಅಂತಹ ಒಂದು ಕಲೆ ಇದೆಯಲ್ಲ, ಅದನ್ನು ಈ ಯುವ ಸಮೂಹ ಅಳವಡಿಸ್ಕೊಳ್ಬೇಕು. ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೋದು. ಬಹಳ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅಂದ ಸಂದರ್ಭದಲ್ಲಿ ಹಲವಾರು ವಿಚಾರಗಳಿಗೆ ಯಾಕೆ ಮೇರು ವ್ಯಕ್ತಿತ್ವ ಅಂತ ನಾವು ಪರಿಗಣಿಸ್ತೀವಿ ಅಂದರೆ ಇದೇ ಕಾರಣಕ್ಕೆ ಅಂತಲೇ ಹೇಳ್ಬೋದು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂದ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಗೌರವಿಸಿ, ಪ್ರತಿಯೊಬ್ಬರನ್ನು ಕೂಡ ಆಸಕ್ತಿಯಿಂದ ನಡೆಸ್ಕೊಳ್ಳುತ್ತೆ ಈ ಕುಟುಂಬ. ಇವತ್ತಿಗೂ ನೀವು ಯಾರೇ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಹೋದರೂ ಕೂಡ ಆ ಕುಟುಂಬ ಜನಸಾಮಾನ್ಯರನ್ನು ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಮೂಲತಃ ರಂಗನಾಮ ಅಂದರೆ ಅವರ ಪೂರ್ವ ಹೆಸರಿನಲ್ಲೇ ಖ್ಯಾತರಾಗಿರ್ತಾರೆ. ನಂತರದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಸಿನಿರಂಗಕ್ಕೆ ಪರಿಚಿತರಾಗ್ತಾರೆ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಎಂಬ ತಮ್ಮ ರಂಗನಾಮದಿಂದ ಅವರು ಚಿರಪರಿಚಿತರು. ಒಬ್ಬ ಭಾರತೀಯ ನಟ ಮತ್ತು ಗಾಯಕ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದಂತಹ ಭೂತಪೂರ್ವ ವ್ಯಕ್ತಿತ್ವ. ಭಾರತೀಯ ಚಿತ್ರರಂಗ ಅಂದ ಸಂದರ್ಭದಲ್ಲಿ ಒಬ್ಬ ಶ್ರೇಷ್ಠ ಮತ್ತು ಬಹುಮುಖ ನಟರಲ್ಲಿ ಒಬ್ಬರು ಅಂತ ಹೇಳಿ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಸಾಂಸ್ಕೃತಿಕ ಲೋಕ ಅಂತ ಸಂದರ್ಭದಲ್ಲಿ ಅದಕ್ಕೆ ಐಕಾನ್ ರೀತಿ ಡಾಕ್ಟರ್ ರಾಜ್ಕುಮಾರ್ ಕಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅತಿಶಯೋಕ್ತಿಯಲ್ಲ. ತಮ್ಮ ಸಂಸ್ಕೃತಿ, ಸಿದ್ಧಾಂತ, ತತ್ವ, ಸದಾಶಯಗಳು, ಅವರ ಆದರ್ಶಗಳು, ಹೀಗೆ ಹಲವಾರು ವಿಚಾರಗಳ ಮೂಲಕ ಡಾಕ್ಟರ್ ರಾಜ್ ಇನ್ನೂ ಜೀವಂತ. ಆ ಸಾಂಸ್ಕೃತಿಕ ವಿಚಾರಗಳಿಗೆ
ಬಿಗ್ ಐಕಾನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೆಲ್ಲದರ ಜೊತೆಗೆ 1983 ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 95 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡ್ಕೊಳ್ತಾರೆ. ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದ ಏಕೈಕ ನಾಯಕ ನಟ. ಇದು ಬಹಳ ಮುಖ್ಯ. ಇದೆಲ್ಲದರ ಜೊತೆಗೆ ಡಾಕ್ಟರ್ ರಾಜ್ ಕುಟುಂಬ ಅಂದ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಪೂಜಾ ವಿಧಿವಿಧಾನ ಪ್ರಕ್ರಿಯೆಗಳನ್ನು ಮುಗಿಸಿ ರಾಜ್ ಸಮಾಧಿಗೆ ಪ್ರದಕ್ಷಿಣೆಯನ್ನು ಕೂಡ ಹಾಕಿದ್ದಾರೆ. ಅಲ್ಲೇ ಬಂದಿರುವಂತಹ ರಾಜ್ ಅಭಿಮಾನಿಗಳನ್ನು ರಾಘವೇಂದ್ರ ರಾಜ್ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಕುಟುಂಬಸ್ಥರು ಗಮನಿಸ್ತಾ ಇದ್ದಾರೆ. ಇವತ್ತಿಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾತಾಡಬೇಕಾದ್ರೆ, ಯಾರನ್ನೇ ಮಾತಾಡಿಸ್ಬೇಕಾದ್ರೆ ಅಪ್ಪಾಜಿ ಅಂತ ಮಾತಾಡಿಸ್ತಾರೆ. ಅಪ್ಪಾಜಿ ಹೇಗಿದ್ದೀರಾ ಅಂತ ಯಾರನ್ನೇ ಮಾತಾಡಿಸೋದಾದ್ರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ಮಾತಾಡಿಸುವಂತಹ ಪರಿಪಾಠವನ್ನು ಆ ಕುಟುಂಬ ಹೊಂದಿದೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಘವೇಂದ್ರ ರಾಜ್ಕುಮಾರ್ ಕುಟುಂಬಸ್ಥರು ರಾಜ್ಯ ಸಮಾಧಿಯ ಬಳಿ ಇದ್ದಾರೆ. ಅಭಿಮಾನಿಗಳನ್ನು ನೋಡ್ತಾ ಇದ್ದಾರೆ. ಅಭಿಮಾನಿಗಳ ಜೊತೆ ಕೊಂಚ ಮಾತುಕತೆ, ಅಲ್ಲೇ ಕೂತ್ಕೊಂಡಿದ್ದಾರೆ. ಪೂಜೆ ವಿಧಿವಿಧಾನಗಳಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮಗದೊಂದು ಕಡೆ ಶಿವರಾಜ್ ಕುಮಾರ್ ಅವರಿಲ್ಲ, ಮತ್ತು ಮೇ ಬಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಅವರು ಕೂಡ ಬ್ಯುಸಿ ಇರಬಹುದು. ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಕೂಡ ಮಾಡ್ತಿರೋದ್ರಿಂದಾಗಿ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿಲ್ಲ ಅಂತ ಅನಿಸುತ್ತೆ. ಇವತ್ತು ಬಹಿರಂಗ ಚುನಾವಣಾ ಪ್ರಚಾರ ಅಂತ್ಯ ಆಗೋದ್ರಿಂದಾಗಿ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಇರಬಹುದು. ಬಟ್ ಉಳಿದ ಕುಟುಂಬಸ್ಥರು ಇವತ್ತು ರಾಜ್ಯ ಸಮಾಧಿಗೆ ಬಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶಿವ ಮೆಚ್ಚಿದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜಗ ಮೆಚ್ಚಿದ ಮಗ ಡಾಕ್ಟರ್ ರಾಜ್ಕುಮಾರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.